ಪ್ರಜ್ವಲ್ ರೇವಣ್ಣ ಶ್ರೇಯಸ್ಸಿಗೆ ಏನು ಪ್ರಶ್ನೆ ಆಗಲ್ಲ. ಕಾಂಗ್ರೆಸ್ ಒಂದ್ ಸೀಟು ಬರೋದಿಲ್ಲ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ, ಅವರೇ ಗೆಲ್ತಾರೆ. ಪ್ರಜ್ವಲ್ಗೆ ಪ್ಲಸ್ ಪಾಯಿಂಟ್ ಇದೆ, ಅವ್ರು ಗೆಲ್ತಾರೆ 100%. ಡಿ ಕೆ ಸುರೇಶ್ ಒಂದ್ ಸೀಟ್ ಗೆದ್ದಿದ್ದಾರೆ. ಏನ್ ಕಡದೆ ಹಾಕಿದ್ದಾರೆ, ಏನ್ ಮಾಡಿದ್ದಾರೆ ಜನಗಳಿಗೆ. ದೇವೇಗೌಡರು ಮಗ ಮೊಮ್ಮಗ ನಿಂತಿದ್ದಾರೆ ಪ್ರಜ್ವಲ್, ಅವರಿಗೆ ನಾವು ಕೊಡ್ತೀವಿ 100% ಕೊಟ್ಟು ಗೆಲ್ಲಿಸ್ತೀವಿ. ನಾವು ಗಂಡಸರನ್ನೇ ಕಾಯ್ಬೇಕು, ಹೆಂಗಸರಂತೂ ಹತ್ತಲ್ಲ. ಒಬ್ರು ಓಟ್ ಹಾಕಲ್ಲ ಕಾಂಗ್ರೆಸ್ ನಾನು ದೇಶ ಉಳಿಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣನ ಗೆಲ್ಸಿ. ಪ್ರಪಂಚದಲ್ಲಿ ಇರೋದೇ ಒಂದೇ ಒಂದು ಹಿಂದೂ ರಾಷ್ಟ್ರ. ಈ ನರೇಂದ್ರ ಮೋದಿ ಇಲ್ಲದೆ ಇದ್ರ ಜೊತೆಗೆ ನಾವು ಭಿಕ್ಷೆ ಬಿಡಬೇಕಾಗಿತ್ತು. ಸರ್, ನಿಮ್ಮ ಹೆಸರು? ಸಿದ್ದೇಶ್ ಅಂತ ಹೇಳಿ ಏನ್ ಮಾಡ್ತೀರಾ? ಆಟೋ ಡ್ರೈವರ್ ಸರ್, ಆಟೋ ಡ್ರೈವರ್ ಒಳ್ಳೇದಾಯ್ತು. ಈ ಗ್ಯಾರಂಟಿ ಯೋಜನೆ ಬರಕ್ ಮುಂಚೆ ದಿನಕ್ಕೆ ಎಷ್ಟು ದುಡಿತಿದ್ರಿ, ಇವಾಗ ಎಷ್ಟು ಕಡಿಮೆ ಆಗೈತೆ ಫ್ರೀಯಿಂದ ಆಗಿ? ಅಯ್ಯೋ, ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ ಫುಲ್ ಕಮ್ಮಿ ಆಗೋಗಿದೆ. ಆಯ್ತಾ, ನಾವು ಗಂಡಸರನ್ನೇ ಕಾಯ್ಬೇಕು, ಹೆಂಗಸರಂತೂ ಹತ್ತಲ್ಲ. ಆಯ್ತಾ, ಬಾಡಿಗೆಗೆ ಅಂದ್ರೆ ಗಂಡಸರಿದ್ರು ಮಾತ್ರ ನಾವು ಕಾಯ್ಬೇಕು. ಅದನ್ನು ಅವ್ರಿಗೆ ಬಸ್ಸಿಗೆ ಕಮ್ಮಿ ಮಾಡಿರ್ತಾರೆ, ಬಸ್ಗಳು ಬಿಟ್ಟಿದ್ದಾರೆ ರೋಡಲ್ಲಿ. ಅವ್ರು ಏನಾರಾದ್ರೂ ಗಂಡಸರಂತೂ 100% ಹತ್ತಾರೆ. ಹೆಂಗಸ್ ಯಾವುದೇ ಕಾರಣಕ್ಕೂ ಹತ್ತಲ್ಲ. ಒಂದು ಬಸ್ಸಲ್ಲಿ ನೋಡಿದ್ರು 10 ಜನ ಮಾತ್ರ ಜೆಂಟ್ಸ್ ಇರ್ತಾರೆ, ಮಿಕ್ತಿರಲ್ಲ ಅವರೇ. ಈ ಗ್ಯಾರಂಟಿಯಿಂದಾಗಿ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ತುಂಬಾನೇ 99% ಬಿದೋದು. ಹೀಗಾಗಿ ಕಾಂಗ್ರೆಸ್ಗೆ ಒಂಥರ ಲೋಕಸಭೆಯಲ್ಲಿ ನೆಗೆಟಿವ್ ಆಗುತ್ತಾ ಇದು? 100% ಆಗುತ್ತೆ ಸರ್. ಓಕೆ, ಅವೆಲ್ಲ ಇಟ್ಬಿಡೋಣ. ನಿಮ್ ಪ್ರಕಾರ ಹಾಸನದ ಮತದಾರರು ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ಹೇಗಿದೆ ಸರ್ ಲೆಕ್ಕಾಚಾರ? ಸರ್ ಸೂಪರ್ ಇದೆ ಸರ್. ಯಾರ ಪರ ಸೂಪರ್ ಇದೆ? ಪ್ರಜ್ವಲ್ ರೇವಣ್ಣ ಪರ. ಯಾಕೆ ಸರ್? ಯಾಕೆಂದ್ರೆ ಅವರು ಮೂಲತಃ ಹಾಸನದವರು. ಹಾಸನದವರು ಅನ್ನೋದಕ್ಕಿಂತ ಮೋದಿ ಅಲೆ ನಾವು ನೋಡ್ತಾ ಇರೋದು ಮೋದಿ. ಆಯ್ತಾ, ಹಂಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ದೇಶ ಉಳಿಬೇಕಷ್ಟೇ. ದೇಶ ಉಳಿದ್ರೆ ರಾಜ್ಯ ಉಳಿತದೆ, ರಾಜ್ಯ ಉಳಿದ್ರೆ ಡಿಸ್ಟಿಕ್ ಉಳಿತಿದೆ, ಊರು ಉಳಿತಿದೆ ಅಷ್ಟೇ. ಒಂದು ಎಮಿನೆಂಟ್ ಲೀಡ್ರು ಬೇಕು ಇತ್ತು, ಮೋದಿಯವರು ಇದ್ದಾರೆ. 100% ಹಾಗೆ ಆಗ್ತಾರೆ. ಅವ್ರು ಹೇಳಿದ್ಮೇಲೆ ಯೋಗಿನಾಥ್ ಅವ್ರು ಬರ್ತಾರೆ. 100% ನಾವು ಹಿಂದುತ್ವ ಉಳಿಸ್ತೀವಿ. ಜೈ ಭಾರತ್ ಅಂತ. ಇಡೀ ಕರ್ನಾಟಕವನ್ನು ನೋಡಿದಾಗ ಪ್ರಜ್ವಲ್ ರೇವಣ್ಣ ಒನ್ ಆಫ್ ದಿ ಯಂಗೆಸ್ಟ್ MP. ತೇಜಸ್ವಿ ಸೂರ್ಯ ಹಿಂಗೆಲ್ಲ ಬರ್ತಾ ಹೋದ್ರೆ ಆಲ್ರೆಡಿ 5 ವರ್ಷದ ಆಡಳಿತ ನಡೆಸಿದ್ದಾರೆ. ಈ ಬಾರಿ ಪ್ರಜ್ವಲ್ ರೇವಣ್ಣ ಪರವಾಗಿ ಜನ ನಿಂತರೆ ಮೋದಿಗೋಸ್ಕರ ನಿಲ್ತಾರ, ದೇವೇಗೌಡರಿಗೋಸ್ಕರ ನಿಲ್ತಾರ, ಅಥವಾ ಪ್ರಜ್ವಲ್ಗೋಸ್ಕರ ಕೂಡ ನಿಲ್ಲೋರು ಇದಾರ ಸಾಮಾನ್ಯ ಮತದಾರರು? ಸರ್, ಇದು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ 50-50 ಹೇಳಿ ಸರ್. ಅಷ್ಟೇ, 50-50. ಅದೆಲ್ಲ ಬಿಡಿಸಲ್ಲ. ಇನ್ನು ಹೇಳೋದ್ಕಿಂತ ನಾವು ಟಿವಿಲೆಲ್ಲ ಅದನ್ನೆಲ್ಲ ಹೇಳ್ಬಾರ್ದು. ಅದೆಲ್ಲ ಮೋದಿ ಅಲೆ ಇದೆ. ಮೋದಿ ಅಲೆ ಅಂತೂ 100% ಇದ್ದೇ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಚಂದ್ರಶೇಖರ್. ಏನ್ ಮಾಡ್ತೀರಾ? ಹಿಂಗೇನೆ ಇಲ್ಲೇ ಇರೋದು, ಹಾಸನಲ್ಲೇ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಇವರು ಪ್ರಜ್ವಲ್ ರೇವಣ್ಣ ಅವರು. ಹೇಗೆ ಸರ್ ಪ್ರಕಾರ? ಹೇಗೆ ಅಂದರೆ ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ರು, ಆದಷ್ಟು ಕೆಲಸ ಮಾಡಿದ್ದಾರೆ, ಅದರಿಂದ ಅವರೇ ಗೆಲ್ತಾರೆ ಈ ಸರಿ. ಹೌದು, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ, ಅವರೇ ಗೆಲ್ತಾರೆ. ಬಿಜೆಪಿ JDS ಮೈತ್ರಿ ಎಷ್ಟು ಪ್ಲಸ್ ಆಗುತ್ತೆ ಪ್ರಜ್ವಲ್ಗೆ? ಪ್ರಜ್ವಲ್ಗೆ ಏನು ಪ್ಲಸ್ ಏನಾಗಿಲ್ಲ, ಮೈನಸ್ಸೇ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಜನಗಳು ಕೆಲವರು ಕಾಲಲ್ಲಿ ಏರಿದ್ದಾರೆ, ಅದರಿಂದ ಅದು ಪ್ಲಸ್ ಅಂತೂ ಆಗಲ್ಲ, ಮೈನಸ್ಸೇ ಆಗೋದು. ಅವರಂತೂ ಬಿಜೆಪಿ ಯಾರು ಓಟ್ ಹಾಕಲ್ಲ. ಅಂದ್ರೆ ಪ್ರೀತಮ್ ಗೌಡ್ರು ಕೆಲವರು ಇದ್ದಾರೆ, ಅವ್ರ ಇವರು ಫಾಲೋವರ್ಸ್, ಹಂಗಾಗಿ ಇದು ಮಾಡ್ತಾರೆ. ಅಲ್ಲ, ಅದು ಒಳ್ಳೆ ಬೆಳವಣಿಗೆನಾ ಅಥವಾ ಸರಿ ಇಲ್ವಾ? ಎಲ್ಲ ಅದು ಮುಂದಕ್ಕೆ ಅವ್ರು ಅನುಭವಿಸ್ಬೇಕಾಗತ್ತೆ ಅದನ್ನ. ಸರ್, ನಿಮ್ಮ ಹೆಸರು? ನಾನು ಜಯಶಂಕರ್ ಅಂತ ಹೇಳಿ. ಏನ್ ಮಾಡೋದು? ನಾನು ಇಂಜಿನಿಯರಿಂಗ್ ಕಾಲೇಜ್ ನಾನು ಮೇಸ್ಟರ್ ಆಗಿದ್ದೆ, ಬೋಧಕನಾಗಿದ್ದೆ, ರಿಟೈರ್ ಆಗಿದೆ ನಂದು. ಹಾಸನ ಲೋಕಸಭೆ ಲೆಕ್ಕಾಚಾರ ಈ ಸಲ? ಲೋಕಸಭೆ ಲೆಕ್ಕಾಚಾರ ಏನಂತ ಅಂದ್ರೆ, ಈಗ ಬಿಜೆಪಿ ಹಿಂದೆ ಇತ್ತು, ಈಗ ಬಿಜೆಪಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಯಾರು ಇವ್ರ ಜೊತೆ, ದಳದವ್ರ ಜೊತೆ. ಹಾಗಾಗಿ ಪ್ರಜ್ವಲ್ ನಿಂತಿದ್ದಾರೆ ಅನ್ಸುತ್ತೆ ಇವಾಗ, ಅಲ್ವೇ? ಪ್ರಜ್ವಲ್ ವರ್ಸಸ್ ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್. ಈಗ ನಾವು ಪಕ್ಕ RSS ನವರು, ಬಿಜೆಪಿಯವರು. ನಮಗೆ ದೇಶ ಉಳಿಬೇಕು ಅಂದ್ರೆ ನಾವು ನರೇಂದ್ರ ಮೋದಿ ಗೆಲ್ಬೇಕು. ನರೇಂದ್ರ ಮೋದಿ ಮತ್ತೆ ದೇವೇಗೌಡರು ಇಬ್ರು ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಜ್ವಲ್ಗೆ ಪ್ಲಸ್ ಪಾಯಿಂಟ್ ಇದೆ, ಅವ್ರು ಗೆಲ್ತಾರೆ 100%. ಸರ್, ನೀವು RSS ಹಿನ್ನೆಲೆ ಅನ್ನೋದ್ರಿಂದ ಕೇಳ್ತಿರೋದು, JDS ಜೊತೆ ಮೈತ್ರಿ ಬೇಕಿತ್ತ? ಏನ ಮಾಡ್ಕೊಂಡಿದ್ದಾರೆ, ಏನ್ ಮಾಡೋದು? ನಮ್ಗೆ ಬೇಕಾದಂತ ಅಂದ್ರೆ ನಮ್ಗೆ ರಾಜ್ಯ ಮತ್ತೆ ನಾವು ಇದನ್ನ ಕೇಳ್ತಾ ಇಲ್ಲ. ರಾಜ್ಯದಲ್ಲಿ ಯಾವ ಪಕ್ಷನಾದ್ರು ಬರ್ಲಿ, ಸಿದ್ದರಾಮಯ್ಯ ರಾಜ್ಯ ಆಳ್ತಾ ಇದ್ದಾರೆ, ಆಳ್ಲಿ ಸಂತೋಷ, ಅದ್ರ ಬಗ್ಗೆ ಚಿಂತೆ ಏನಿಲ್ಲ. ದೇಶ ಮುಖ್ಯ ನಮ್ಗೆ. ದೇಶದಲ್ಲಿ ಪ್ರಧಾನಮಂತ್ರಿ ಅವರು ಯಾರು, ಒಳ್ಳೆ ಪ್ರಧಾನಮಂತ್ರಿ ಬೇಕು, ನಮ್ ದೇಶ ಉಳಿಸ್ಬೇಕು. ಇರೋದೇ ಒಂದು ಹಿಂದೂ ರಾಷ್ಟ್ರ ಇದು. ಯಾಕೆಂದ್ರೆ ನಾವು ಹಿಂದೂ ರಾಷ್ಟ್ರ ಆಗಿದೆ, ಪ್ರಪಂಚದಲ್ಲಿ ಇರೋದೇ ಒಂದೇ ಒಂದು ಹಿಂದೂ ರಾಷ್ಟ್ರ. ನರೇಂದ್ರ ಮೋದಿ ಇಲ್ಲದೆ ಇದ್ರ ಜೊತೆಗೆ ನಾವು ಭಿಕ್ಷೆ ಬಿಡಬೇಕಾಗಿತ್ತು. ಪಾಕಿಸ್ತಾನಕ್ಕಿಂತ ಕಡೆಯಾಗಿ ನಾವು ಹಾಳಾಗಿ ಹೋಗ್ಬೇಕಾಗಿತ್ತು. ನರೇಂದ್ರ ಮೋದಿ ಏನು ಅವ್ರ ಮನೆಗೆ ತಗೊಂಡೋಗಿದಾರ? ಅವ್ರ ಬಗ್ಗೆ ಏನ್ ಹೇಳ್ತಾರೆ, ದಿನಕ್ಕೆ 4 ಬಟ್ಟೆ ಹಾಕ್ತಾರೆ ಅಂತಾರೆ. ಈಗ ಹೊರದೇಶಕ್ಕೆ ಹೋಗಿ ಅವರು ಎಲ್ಲಾ ಕಡೆ ವಿಶ್ವಗುರು ಆಗ್ಬೇಕಾದ್ರೆ ನಂತರ ಬಟ್ಟೆ ಹಾಕೊಂಡಿರೋ ಸೇರಿಸ್ತಾರ? ನಾನು 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ನನ್ನ ಆಚೆ ದುಕ್ತಾರೆ, ಹೋಗಪ್ಪ ನೀನು ಬಡವ ನೀನು ಅಂತಾರೆ, ಅಲ್ವೇ? ಹಾಗಾಗಿ
ನಾವು ಹೊರದೇಶಕ್ಕೆ ಹೋದಾಗ ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಕು, ಲ್ಯಾಂಗ್ವೇಜ್ ಮಾತಾಡಬೇಕು, ಜನಗಳನ್ನ ತಗೋಬೇಕು, ನನಗೆ ಒಳ್ಳೇದು ಮಾಡಬೇಕು. ಈಗ ನರೇಂದ್ರ ಮೋದಿ, ನಾನು ನರೇಂದ್ರ ಮೋದಿ ನಮ್ಮ ಹತ್ರ ಸೇರ್ಸಲ್ಲ. ನಾವು ಫಂಕ್ಷನ್ ಮಾಡಿ ಸಮ್ಮೇಳನ ಮಾಡಿದ್ರೆ ಬೆಂಗಳೂರಿನಲ್ಲಿ, ಅವರ ಬ್ರದರ್ ಬರ್ತಾರೆ ಸೋಮಬಾಯಿ ಮೋದಿ. ನರೇಂದ್ರ ಮೋದಿ ಅವ್ರ ಮನೆಯವ್ರಿಗೆ ಏನು ಮಾಡಿಲ್ಲ, ಅವ್ರಿಗೆ ಏನು ಮಾಡ್ಕೊಂಡಿಲ್ಲ. ಅವ್ರ ತಾಯಿ ಒಂದು ಗುಡಿಸ್ನಲ್ಲಿ ಇದ್ರು, ಒಂದು 10 by 15 ಗುಡಿಸ್ನಲ್ಲಿ ಇದ್ರು. ಅವ್ರೇನು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲು, ಸಾವಿರ ಕೋಟಿ ಏನು ಮಾಡ್ಕೊಂಡಿಲ್ಲ. ಇದೆಲ್ಲ ಸುಳ್ಳು ಮಾತು, ಜನಗಳ ಸುಳ್ಳು ಮಾಡ್ತಾ ಇದಾರೆ. ಜನಗಳಿಗೋಸ್ಕರ ಅವ್ರು 24 ಗಂಟೆ ದುಡಿತಾ ಇದ್ದಾರೆ. ಅವ್ರ ಸ್ವಂತಕ್ಕೋಸ್ಕರ ಏನು ಮಾಡಿಲ್ಲ, ದೇಶಕ್ಕೆ ತ್ಯಾಗ ಮಾಡ್ತಾ ಇದಾರೆ. ಇವತ್ತು ವಿಶ್ವಗುರು ಆಗ್ತಾ ಇದಾರೆ. ಇನ್ನು 10 ವರ್ಷ ಕಳೆದ್ರೆ ಪ್ರತಿಯೊಂದು ದೇಶದವರು ನಮ್ಮ ಇಂಡಿಯಾಗೆ ಬರ್ತಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಬಂದು ಅವ್ರೇನ್ ಮಾಡ್ತಾರೆ, ನಮ್ಗಳು ಕಾಲಿ ಬೀಳ್ತಾರೆ. ಯಾಕೆಂದ್ರೆ ಸನಾತನ ಧರ್ಮ ಇದು. ಈ ಧರ್ಮದ ನಾವು ಹುಟ್ಟಿದ ಪುಣ್ಯ ಮಾಡಿದ್ವಿ ನಾವು ಬೇರೆ ದೇಶ ಹುಟ್ಟೋದಕ್ಕೆ. ಅದಕ್ಕೋಸ್ಕರ ನಾವು ಹೆಮ್ಮೆ ಪಡ್ಬೇಕು. ನಾವು ಎಂಜಿಲ್ ಕಾಸಿಗೆ ನಾವು ಹೋಟೆಲ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮಗೆ ದೇಶದಲ್ಲಿ ನರೇಂದ್ರ ಮೋದಿ ಗೆಲ್ಬೇಕು. ಆದ್ರಿಂದ ಅವ್ರಿಗೆ ನಾವು ವೋಟ್ ಹಾಕ್ತಿವಿ. ಇದಂತೂ ಸತ್ಯ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು, ಇವೆಲ್ಲವೂ ಶ್ರೇಯಸ್ಸಿಗೆ ಏನು ಪ್ಲಸ್ ಆಗಲ್ಲ ನಿಮ್ ಪ್ರಕಾರ? ಶ್ರೇಯಸ್ಸಿಗೆ ಏನು ಪ್ಲಸ್ ಆಗಲ್ಲ. ಕಾಂಗ್ರೆಸ್ 1 ಸೀಟು ಬರೋದಿಲ್ಲ, ತಿಳ್ಕೊಳ್ಳಿ. ಹೋದ್ಸಲ 26 ಸೀಟ್ 27 ಸೀಟ್ ಏನೋ ಎಲ್ಲ ಬಿಜೆಪಿ ಗೆದ್ದಿದ್ದಾರೆ. ಡಿ ಕೆ ಸುರೇಶ್ 1 ಸೀಟ್ ಗೆದ್ದಿದ್ದಾರೆ. ಏನ್ ಕಡದೆ ಹಾಕಿದ್ದಾರೆ, ಏನ್ ಮಾಡಿದ್ದಾರೆ ಜನಗಳಿಗೆ? ಏನು ಮಾಡಿಲ್ಲ. ಈ ಸಲ ಡಾಕ್ಟರ್ ಮಂಜುನಾಥ್ ಅವ್ರನ್ನು ಸೋಲಿಸ್ತಾರೆ ಅಂತಾರೆ. ಡಾಕ್ಟರ್ ಮಂಜುನಾಥ್ ಅಂದ್ರೆ ಇವರು ದೇವರು ಎಳೆಯುತ್ತಾನೆ, ಅವ್ರು ಗೆಲ್ತಾರೆ 100%. ಒಂದೇ 1 ಸೀಟು ಗೆಲ್ಲಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್. ಕಾಂಗ್ರೆಸ್ ನಿಂತಿಲ್ಲ ಅವರು. ಅಲ್ಲ, ಅವ್ರು ಬಿಜೆಪಿ ನಿಂತಿದ್ದಾರೆ. ಅವರು ಡಿ ಕೆ ಸುರೇಶ್ ಅವ್ರ ಆಪೋಸಿಟ್. ಹೌದು. ಅವರು ಏನಂತ ಅಂದ್ರೆ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಇದ್ ಮಾಡಿದ್ದಾರೆ. ಅವರು ಏನ್ ಗೊತ್ತಾ, ಅವರ ಫ್ಯಾಮಿಲಿ ಎಲ್ಲ ರಾಜಕೀಯದಲ್ಲಿ ಇದ್ರು ಸಹಿತ ಅವ್ರೇನ್ ಮಾಡಿದ್ದಾರೆ, ಜನಗಳಿಗೆಲ್ಲ ಒಳ್ಳೇದನ್ನ ಮಾಡಿದ್ದಾರೆ ಆರೋಗ್ಯದ ಬಗ್ಗೆ. ಈಗ ನಾವು ನೋಡಿ, ನಾವು ಇದೊಂದು ಎಣ್ಣೆ ಮಿಲ್ ಮಾಡಿದೀವಿ. ನಾವೀಗ ಹೈದರಾಬಾದ್ ಕಾರಣ್ಯ ಆಯಿಲ್ ಮಿಲ್ ಅಂತ ಹೇಳಿ. ಇದೇ ನಮ್ಮ ದೇವೇಗೌಡರೊಳಿಯ 1.5 ವರ್ಷ ಹಿಂದೆ ಹೇಳಿದ್ರು, ಎಲ್ರು ಗಾಣದ ಎಣ್ಣೆ ತಿನ್ನಿ, ಇಲ್ಲ ಅಂತ ಅಂದ್ರೆ ನೀವೇನಾಗ್ತೀರಾ, 50 ವರ್ಷ ಬಂದ್ರೆ ಎಲ್ಲ ಕಾಯಿಲೆ ಬಂದು ಸತ್ತೋಗ್ತೀರಾ, ಪ್ಯಾರಾಫಿನ್ ಕೂಡ ಎಲ್ಲ ಆಗ್ತಾರೆ ಅಂತ ಹೇಳಿದಕ್ಕೋಸ್ಕರ ನಾವೀಗ 6 ತಿಂಗಳು ಹಿಂದೆ ನಾವು 1 ವರ್ಷ ಕಷ್ಟಪಟ್ಟು ನಾವು ಎಣ್ಣೆ ಮಿಲ್ ಓಪನ್ ಮಾಡಿದ್ವಿ. ಈಗ 6 ತಿಂಗಳಾಗಿ ಓಪನ್ ಆಗಿ ಸಣ್ಣ ನಡೀತಾ ಇದೆ. ಏನ್ ಹೆಸರು? ಅದು ಕಾರುಣ್ಯ ಆಯಿಲ್ ಮಿಲ್ ಅಂತ ಹೇಳಿ. ಕಾರುಣ್ಯ ಆಯಿಲ್ ಮಿಲ್ ಅಂತ ಹೇಳಿ ನಡೀತಾ ಇದೆ. ಈಗ ಎಲ್ಲಾ ತರದ ಎಣ್ಣೆ ಮಾಡ್ತೀವಿ ನಾವು ಗಾಣಿಗರು. ಒರಿಜಿನಲ್ ಎಣ್ಣೆ ಮಾಡ್ತೀವಿ ನಾವು, ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ. ಯಾವುದೇ ಕಲಬೆರಕೆ ನಮ್ಮಲ್ಲಿಲ್ಲ, ಸೆಕೆಂಡ್ಸ್ ಇಲ್ಲ, ಒರಿಜಿನಲ್ ಇದ್ ಮಾಡ್ತೀವಿ ನಾವು. ನಮ್ಗೆ ಏನ್ ಗೊತ್ತಾ, ದೇಶ ಉಳಿಬೇಕು, ನಾವು ಉಳಿತೀವಿ. ದೇಶನೇ ಹೋದ್ರೆ ನಾವೆಲ್ಲಿ ಉಳಿಯಕ್ ಸಾಧ್ಯ? ಹೀಗಾಗಿ ದೇಶಕ್ಕಾಗಿ ಮೈತ್ರಿ ಅಭ್ಯರ್ಥಿ. ಹೌದು, ದೇಶಕ್ಕಾಗಿ. ನೋಡಿ, ಈಗ ಈ ಸಲ ಬಿಜೆಪಿಯಿಂದ ಯಾವುದೇ ಕ್ಯಾಂಡಿಡೇಟ್ ಹಾಕಿಲ್ಲ. ಕ್ಯಾಂಡಿಡೇಟ್ ಯಾವ್ದು ಹಾಕಿಲ್ದರಿಂದ ಇನ್ನೇನ್ ಮಾಡೋದು ನಾವು? ದೇವೇಗೌಡರು ಮೊಮ್ಮಗ ನಿಂತಿದ್ದಾರೆ ಪ್ರಜ್ವಲ್, ಅವರಿಗೆ ನಾವು ಕೊಡ್ತೀವಿ, 100% ಕೊಟ್ಟು ಗೆಲ್ಲಿಸ್ತೀವಿ. ಕಾಂಗ್ರೆಸ್ನವ್ರು ಯಾರೇ, ನಾನೇ ನಿಂತು ನನ್ಗೆ ಯಾರು ಓಟ್ ಹಾಕಲ್ಲ ಅಷ್ಟೇ. ನನ್ ಮನೆಯಾರೇ ಓಟ್ ಹಾಕಲ್ಲ ನನಗೆ. ನನ್ನ ಮೇಲೆ 5 ಓಟ್ ಇದೆ, ಒಬ್ರು ಓಟ್ ಹಾಕಲ್ಲ ನನಗೆ. ಕಾಂಗ್ರೆಸ್ ನಾನು ನಿಂತು, ನಾನು ದೇಶ ಉಳಿಸ್ಬೇಕು, ದೇಶಕ್ಕೋಸ್ಕರ ನಾವು ಹೋರಾಡ್ತೀವಿ ನಾವು. ವೀಕ್ಷಕರೇ, ದೇಶಕ್ಕಾಗಿ ಮೋದಿ, ಹೀಗಾಗಿ ಹಾಸನಕ್ಕಾಗಿ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಸರ್ ನಿಮ್ಮ ಹೆಸರು? ಜಯಶಂಕರ್ ಅವರು ಹೇಳ್ತಾ ಇದ್ದಾರೆ. ನೀವು ಯಾವುದೇ ರೀತಿ ಮೀನಾಮೇಷ ಎಣಿಸ್ಬೇಡಿ. ಮೋದಿ ಏನು 336 ಸೀಟ್ ಏನು ಗೆದ್ದಿರಿಸಲ್ಲ, 400ಕ್ಕೆ ಮೇಲೆ ಹೆಚ್ಚಿನ ಸೀಟ್ ಗೆಲ್ತಾರೆ. ವಿಶ್ವಗುರು 2026ವರೆಗೂ ಅವರು ಈ ದೇಶ ಆಳ್ತಾರೆ, ಈ ದೇಶನ ಉಳಿಸ್ತಾರೆ. ನೆಕ್ಸ್ಟ್ ಯೋಗಿ ಬರ್ತಾರೆ, ದೇಶಕ್ಕೆ ಒಳ್ಳೇದಾಗತ್ತೆ. ಪ್ರತಿಯೊಂದು ದೇಶದವರು ಬಂದು ಭಾರತ ದೇಶದವ್ರ ಕಾಲಿಗೆ ಬೀಳ್ತಾರೆ, ಈ ಮಟ್ಟ ಬರುತ್ತೆ. ನೋಡಿ, ಇದು ಸತ್ಯ. ಯಾಕೆ ನಾನು ಶನೇಶ್ವರ ಸ್ವಾಮಿ ಪೂಜೆ ಮಾಡೋದು, ನಾನು ಶನಿದಾಸ, ನಾನು ಸತ್ಯನ ಹೇಳೋದು. ನಾನು ಶನಿ ಸಿಂಗಣಾಪುರಕ್ಕೆ ಪ್ರತಿ ವರ್ಷ ಹೋಗ್ತೀನಿ. 20 ವರ್ಷದಿಂದ ನ್ಯಾಯ ಧರ್ಮ ಸತ್ಯ ಬದುಕಬೇಕು ಅಂತ ನಾನು ಓದ್ತಾ ಬಂದೀನಿ. ಆ ಪ್ರಕಾರ ಅದೇ ಥರ ಇದ್ದೀನಿ. ಭಗವಂತ ನನಗೆ ಊಟ ಕೊಟ್ಟು ಊಟ ಮಾಡ್ತೀನಿ, ನೀರು ಕೊಟ್ಟರೆ ನೋಡ್ತೀನಿ, ಗಾಳಿ ಕೊಟ್ಟು ಗಾಳಿ ಕೊಡ್ತೀನಿ. ಯಾರಿಗೂ 5 ಪೈಸೆ ಮೋಸ ಮಾಡ್ಬೇಕು ನನ್ನ ಮನಸ್ಸಲ್ಲಿಲ್ಲ. ನಾನು ಯಾರಿಗಾದ್ರೂ 5 ರೂಪಾಯಿ ಮೋಸ, ನನಗೆ 5 ರೂಪಾಯಿ ದುಡ್ಡು ಹೋಗ್ಬಿಡುತ್ತೆ. ಇದು ನನಗೆ ಪ್ರತಿ ದಿವಸ ಮಿರಾಕಲ್ಸ್ ನಡೀತಾ ಇದೆ. ಸುಳ್ಳು ಹೇಳಿ ಜೀವನ ಮಾಡೋದು. ನಿಮ್ಮ ಪ್ರಕಾರ ಮೋದಿ ಮತ್ತೆ ಪ್ರಧಾನಿ? ಹೌದು, ಮೋದಿ ಅವರು ಈ ನಮ್ಮ ಪ್ರಕಾರ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಎಲ್ಲರೂ ಮೋದಿ ಅವ್ರಿಗೆ ಓಟ್ ಕೊಡಿ, ಗೆಲ್ಸಿ, ಒಳ್ಳೇದಾಗುತ್ತೆ. ಎಷ್ಟು ಸೀಟು ಸರ್ ಇಡೀ ದೇಶದಲ್ಲಿ? ಮೋದಿ 400 ಗಡಿ ದಾಟ್ತಾರ? ಹೌದು, 400 ಪ್ಲಸ್ ದಾಟ್ತಾರವರು. 400 ಮೇಲೆ ದಾಟ್ತಾರವರು. ಜೈ ಬೇರಿ ಬಾರಿಸ್ತಾರೆ. ಧರ್ಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ಹಿಂದೆ ಮಹಾಭಾರತ ನಡೀತು. ಮಹಾಭಾರತ ನಡೆದಾಗ ಯಾರು ಉಳಿಲಿಲ್ಲ. ಪ್ರಜೆಗಳೆಲ್ಲ ಕೆಟ್ಟವರಾಗಿದ್ರು, ಎಲ್ಲ ನಾಶವಾಯಿತು. ಈಗಲೂ ಹಾಗೇನೆ ದೇಶ ಪ್ರಧಾನಮಂತ್ರಿ ಒಳ್ಳೆಯವರಾಗಿದ್ದಾರೆ, ಪ್ರಜೆಗಳು ಒಳ್ಳೆಯವರಾಗಿದ್ದಾರೆ. ಅದರಿಂದ ದೇಶ ಉಳಿಯುತ್ತೆ. ಹಿಂದೂ ರಾಷ್ಟ್ರ, ಹಿಂದೂ ದೇಶವನ್ನು ಉಳಿಸ್ಬೇಕು ನಾವು. ಹಾಗಾಗಿ ಹಿಂದೂಗಳು ನಮ್ಮ ಹಿಂದೂ ದೇಶ ಇರಬೇಕು, ನಾವು ಚೆನ್ನಾಗಿರಬೇಕು. ಎಲ್ಲರೂ ಮೋದಿ ಓಟ್ ಕೊಡಿ, ಒಳ್ಳೆಯದಾಗಲಿ. ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿ, ಅವರು ಮೋದಿ ಸಪೋರ್ಟ್ ಕೊಡಲಿ, ಅವರು ಒಳ್ಳೆಯದಾಗಲಿ. ಜೈ ಭಾರತ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಹಾಸನ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ಹೈ ವೋಲ್ಟೇಜ್ ಕ್ಷೇತ್ರ. ಬಿಕಾಸ್ ಆಫ್ ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲು, ಜೊತೆಗೆ ಪ್ರೀತಮ್ ಗೌಡ ಅವರಿಂದಾಗಿ ಹಾಸನ ಸಿಟಿ ಸಾಕಷ್ಟು ಸೌಂಡ್ ಆಗ್ತಿದೆ. ಮೈತ್ರಿ ದೊಡ್ಡ ಮಟ್ಟದಲ್ಲೇ ಆಗಿದ್ರು ಕೂಡ ಅದು ಮೇಲ್ಗಡೆಯವ್ರಿಗೆ ಮಾತ್ರ ಸೀಮಿತ. ವಿಧಾನಸಭಾ ಚುನಾವಣೆ ನಾವು ಕಿತ್ತಾಡಿದ್ದೀವಿ, ನಾವು ಯಾಕೆ ಮಾಡಬೇಕು ಅಂತ ಪ್ರೀತಮ್ ಗೌಡ ಪ್ಲಸ್ ಅವ್ರ ಕಡೆಯವರು ಯೋಚನೆ ಮಾಡ್ತಿದ್ದಾರೆ ಅಂತ ಒಂದಷ್ಟು ಜನ. ಇಲ್ಲ, ನಾವು ಪ್ರೀತಮ್ ಗೌಡ್ರು ಮನ ಒಲಿಸ್ತೀವಿ, ವಿಜಯೇಂದ್ರ ಹೇಳಿದ್ರೆ, ಯಡಿಯೂರಪ್ಪ ಅವ್ರು ಹೇಳಿದ್ರೆ ಪ್ರೀತಮ್ ಗೌಡ್ರು ಕೇಳಲೇಬೇಕು, ಮೋದಿಗಾಗಿ ನಾವು ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸ್ತೀವಿ ಅಂತ ಒಂದಷ್ಟು ಜನ. ನೀವು ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಏನಾಗುತ್ತೆ ಹಾಸನ ಲೋಕಸಭಾ ಕ್ಷೇತ್ರ. ಧನ್ಯವಾದಗಳು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.